ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇಲ್ಲಿ ಟೋಟಲ್ ಡಿಪಾರ್ಟ್ಮೆಂಟ್ ಮೂಲಕ ಕಾಂಟ್ರಾಕ್ಟರ್ಗಳ ಮೂಲಕನೇ ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಆಯಾ ಗ್ರಾಮಗಳಿಗೆ ದೇವಸ್ಥಾನಗಳಿಗೆ ನೇರವಾಗಿ ಕಾಂಟ್ರಾಕ್ಟರ್ಸ್ಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದೇ ಕೆಲಸ ಮಾಡ್ತಾ ಇರುವಂತದ್ದು. ಇದು ಏನಂತಂದ್ರೆ ವೈಯಕ್ತಿಕವಾಗಿ ಬಂದು ಕೇಳ್ತಾರೆ ನೋಡ್ರಿ, ಸರ್ ನಂದು ಲೈಸೆನ್ಸ್ ಐತೆ, ಏನ್ ಸರ್ ನೀವು MLA ಆಗಿ 3 ವರ್ಷ ಆಯ್ತು, ನನ್ಗೆ ಏನ್ ಕೆಲಸನೇ ಕೊಟ್ಟಿಲ್ಲ, ನಾನು ಕೊಡ್ರಿ ಸರ್ ಒಂದು 50 ಲಕ್ಷ ಕೆಲಸ ನೀವು ಅಂತ ಕೇಳ್ತಾರೆ. ನಾನು ಕೊಟ್ಟಿರೋದಿಲ್ಲ ಅಂತ ಅನ್ಕೊಳ್ರಿ, ಅವನು ಇನ್ನು ಯಾವುದೋ ಒಂದು ರೂಪದಲ್ಲಿ ಶಾಸಕರಿಗೆ ಟೆನ್ಷನ್ ಇಡೋಣ ಅಂತೇಳಿ. ನಾನು ಡೆಲ್ಲಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ED CBI ಟೆನ್ಷನ್ ಇಟ್ರೇನೆ ನಾನು ಕೇರ್ ಮಾಡಿಲ್ಲ. ಇದುವರೆಗೂ BP ಶುಗರು ಇಲ್ಲ, ಟ್ಯಾಬ್ಲೆಟು ಹಾಕುಂತ ಇಲ್ಲ. ಇಂಥ ಜನಗಳಿಗೆ ನಾನು ಮತ್ತೆ ಅವ್ರನ್ನ ಆಫೀಸ್ ಹತ್ರ ಕೂಡ ನಾನು ಸರಿಸ್ತಾ ಇಲ್ಲ. ನಾನು ಆಲ್ರೆಡಿ ಅವ್ರ ಬಗ್ಗೆ ಗೊತ್ತಾಗಿದೆ. ಎಲ್ಲ ಗೌರ್ಮೆಂಟ್ ಕಚೇರಿಗಳಿಗೆ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತದ್ದು, ದುಡ್ಡು ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತದ್ದು, ಅದ್ರ ಮೇಲೇನೆ ಜೀವನ ಮಾಡುವಂತ ವ್ಯಕ್ತಿಗಳು ಕೆಲವೊಬ್ರು ಇರ್ತಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ದೇಶವರು ಒಂದು ಮಾತು ಹೇಳಿದೆ, ನಾನು ಯಾರೋ ಒಂದಿಬ್ಬರು ಪತ್ರಕರ್ತರು, ಯಾರೋ ಒಬ್ಬ RTA ಆಕ್ಟಿವಿಸ್ಟ್ ಅಂತ ಹೇಳಿ ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಒಬ್ಬ ಕ್ಯಾಂಡಿಡೇಟು. ಇವಾಗ ನಾನು ಪತ್ರಕರ್ತರು ಕೂಡ ತಪ್ಪಿದೆ ಅಂತ ನಾನು ಹೇಳಕ್ ಹೋಗಲ್ಲ. ಯಾರಾದ್ರೂ ಹೋಗಿ ಅವ್ರಿಗೆ ಏನೋ ಒಂದು ಮಾತು ಹೇಳಿದ್ರೆ ಅದು ನೀವು ನಿಜ ಅಂತ ಬರಿಬೋದು. ನಾನು ಬರೆಯೋ ಮುಂಚೆ ದಯಮಾಡಿ ನಾನು ನಿಮಗೆ ಹೇಳ್ತಾ ಇರೋದೇನಂದ್ರೆ, ಇದು ಭಗವಂತನಿಗೆ ಸಂಬಂಧಪಟ್ಟಿದ್ದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ಹೆಚ್ಚು ಕಡಿಮೆ ನಿಮಗೆ 110 ಕೋಟಿ ಡ್ರಿಂಕಿಂಗ್ ವಾಟರ್ ಸ್ಕೀಮ್, 180 ಕೋಟಿಯಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ನಾನು ಹೇಳ್ತಾ ಇರೋದು. 300 ಕೋಟಿ ಅಮೌಂಟ್ ಬಿಡುಗಡೆಯಾಗಿ ಟೆಂಡರ್ ಆಗಿ ಕೆಲಸ ಆಗ್ತಾ ಇದೆ. 6 ಕೋಟಿಯಲ್ಲಿ ಒಂದು 40-50 ಲಕ್ಷ ವರ್ಕ್, ಅದು ಕೂಡ 25% ಅಮೌಂಟ್ ಸರ್ಕಾರದ ಕಡೆಯಿಂದ ಡ್ಯೂ ಇರುವಂತ ಈ ಸಂದರ್ಭದಲ್ಲಿ ಯಾರು ಹೇಳಿದ್ರು ಅಂತ ಹೇಳಿ ನೀವು ಯಾವುದೋ ಒಂದು ರೀತಿಯಲ್ಲಿ ಬರೆದು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಾಕ್ಷಿಗೆ ಅದು ಸರಿ ಅಂತ ಯಾವ ಪತ್ರಕರ್ತರಿಗಾದ್ರೂ ಅನಿಸಿದ್ರೆ ನಾನು ಅವರಿಗೆ ಮತ್ತು ಭಗವಂತನಿಗೆ ಬಿಡ್ತೀನಿ. ಅವ್ರು ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಆ ಪ್ರಾಬ್ಲಮ್ ಅದೇ ಹಿಂಗ ಆಯ್ತಲ್ಲ ಅಂತಂದ್ರೆ, ಸರ್ ನನಗೆ ಬಿಟ್ಬಿಡ್ರಿ ಸರ್, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಸಾಲ್ವ್ ಮಾಡಿ ಇವ್ ನನ್ನ ಜೊತೆಲಿ ಇರ್ಬೇಕು ಅಂತ ಅನ್ಕೊಳ್ತೀವಿ. ಫಸ್ಟ್ 2-3 ಸಲ ಆದ್ಮೇಲೆ ಅವ್ನು ಕಳ್ಳ ಅಂತ ಗೊತ್ತಾಗ್ಬಿಡ್ತೈತೆ. ಅದಾದ್ಮೇಲೆ ಇವ್ನು ಸಹವಾಸನೆ ಬೇಡ ಅಂತ ಬಿಟ್ಟೇ ಬಿಡ್ತೀವಿ. ಆ 2-3 ಟೈಮ್ ಒಳಗಡೆ ಅವ್ನು ಅರ್ಥ ಮಾಡ್ಕೊಂಡ್ರೆ ಅವನು ಜೊತೆಯಲ್ಲಿ ಇರ್ತಾನೆ, ಚೆನ್ನಾಗಿರ್ತಾನೆ. ಆ 2-3 ವಾರ್ನಿಂಗ್ಸ್ ಒಳಗಡೆ ಅವನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವನು ಮತ್ತೆ ಇನ್ನೊಬ್ಬ ಜನಾರ್ದನ್ ರೆಡ್ಡಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನಾನು ಆಕ್ಚುಲಿ ಏನಂತಂದ್ರೆ ಅಲ್ಲೆಲ್ಲ ಒಂದ್ ಮಾತು ಹೇಳ್ತಾ ಇದ್ದೀನಿ, ನಾನು ಅಧಿವೇಶನ ಇರೋದು ಪೂರ್ತಿ ನಿಮ್ಗೆ ಗೊತ್ತಿದೆ, ಕಂಟಿನ್ಯೂಸ್ ಇದು. ನಾನು ಅಲ್ಲಿದ್ದಾಗ್ಲೇ ನನ್ನ ದೃಷ್ಟಿಗೆ ಬಂದಾಗ ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲೇನು ಕೃಷ್ಣ ಅವ್ರು ಇದಾರೆ, ನೇರವಾಗಿ ಹೇಳ್ತೀನಿ, ಅವ್ನು ಯಾರು ಅಸಮರ್ಥವಾಣಿ ಬರ್ದಿದ್ದಾರೆ ಅಂದ್ರೆ ನನಗೇನು ಅದ್ರ ಬಗ್ಗೆ ಪ್ರಾಬ್ಲಮ್ ಏನಿಲ್ಲ. ಆದ್ರೆ ನಮ್ ಕೃಷ್ಣ ಅವ್ರ ಬಗ್ಗೆ ನನ್ಗೆ ತುಂಬಾ ಗೌರವ ಇದೆ. ನನಗೆ ಎಲ್ಲಿ ಯಾವುದೇ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡೀಪೆಸ್ಟ್ ವಿಲೇಜಸ್ ನಲ್ಲಿದ್ರು ಕೂಡ ಬರ್ತಾರೆ. ಇದುವರೆಗೆ ನಾನು ಇಷ್ಟು ವರ್ಷಗಳಲ್ಲೂ ಕೂಡ ನನ್ನಿಂದ ಅವ್ರು ಏನು ಬೆನಿಫಿಟ್ ಮಾಡ್ಕೊಂಡಿಲ್ಲ. ಆದ್ರೆ ಅಂತವ್ರು ಈ ಸುದ್ದಿ ಮಾಡಿದಾಗ ನನಗೆ ಆಕ್ಚುಲಿ ಅದೇ ನಾನು ನೋಡಿದೆ ಕೃಷ್ಣ ಅವರೇ, ಅಲ್ಲಲ್ಲ, ಬಟ್ ಇನ್ನೊಂದೇನಿದ್ರೆ ಅಧಿಕಾರಿಗಳು ಮಾಡ್ಕೊಂಡಿದ್ರೆ ಕೂಡ ನಾನು ನಾನು ಅದು ವಿಷಯ ಏನಂದ್ರೆ ಅದು ಕೂಡ ಕೃಷ್ಣ ಅವರೇ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯಾರಿಟಿ ಇಲ್ಲ ಅಷ್ಟೇ. ಇವಾಗ ಏನ್ ಫಂಡ್ಸ್ ರಿಲೀಸ್ ಆಗ್ತಾ ಇರುತ್ತೆ ಅಲ್ಲ, ನಮಗೆ ಹಳ್ಳಿಗಳಿಂದ ಫೋನ್ ಬರುತ್ತೆ, ಸರ್ ನೀವು ಕಾರ್ತಿಕ್ ಅವ್ರಿಗೆ ಹೇಳ್ರಿ, KRDL ಅವ್ರಿಗೆ, ನಮ್ಮೂರ್ ದಿನ ಎಲ್ಲ ಕಂಪ್ಲೀಟ್ ಮುಗ್ದೋಗಿದೆ ಸರ್, ಇನ್ನ ಊರ್ ದೇವಸ್ಥಾನ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್, ಸ್ವಲ್ಪ ದಯಮಾಡಿ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಕೇಳಿ ಅಂತಾರೆ. ಸೊ ನಮ್ಮ ಇವಾಗ DK ಅವರು ಇವರೆಲ್ಲ ಗ್ರಾಮೀಣ ಭಾಗದಲ್ಲಿ ಅಥವಾ ಸಿಟಿ ಅವರು ಅಲ್ಲಿ ಹೋಗಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ನಿಜವಾಗ್ಲೂ ಪ್ರಯಾರಿಟಿ ಇದಾಗೋಗಿದೆ ಅಂತಂದ್ರೆ ಆಯ್ತಪ್ಪ ಇಲ್ಲಿ ಕೆಲಸ ಮಾಡೋಣ, ಮತ್ತೆ ಅಲ್ಲಿ ಬೇಕಾದ್ರೆ ನನಗೆ ಈ ರಿಲೀಸ್ ಆದ್ಮೇಲೆ ಅಮೌಂಟ್ ಮಾಡೋಣ ಅನ್ನೋದು. ಇಟ್ಸ್ ಜಸ್ಟ್ ರೊಟೇಷನ್ ಪ್ರೊಸೆಸ್ ನಲ್ಲಿ ಅದು ಕೂಡ ತುಂಬಾ ರೇರ್ ಆಗಿ ಒಂದು 3-4 ಕಡೆ ಇರ್ಬೋದು. ಅಂದ್ರೆ ನಾವು ಅವಕಾಶಗಳು ಕೊಡ್ತಾ ಇರ್ತೀವಿ, ಅರ್ಥ ಆಯ್ತಾ? ಒಂದು ಅದನ್ನ ಮೀರಿದ ಮೇಲೆ ಅರ್ಥ ಆಯ್ತು, ಪೂರ್ತಿ ನಾವು ಒಂದು ಮೀರಿದ ಮೇಲೆ ಇವಾಗ ನೋಡ್ರಿ ಒಂದು ಉದಾಹರಣೆ, ಇವಾಗ ಯಾರು ನಿಮ್ಮವರಿಂದಾನೆ ಅಂತ ನಮ್ಮ ಶ್ರೀನಿವಾಸ್ ಹೇಳಿದ್ದಾರೆ, ಕಂಪ್ಲೀಟ್ ಕಟ್ ಮಾಡ್ಬಿಟ್ಟೆ ನಾನು. ಇವಾಗೆಲ್ಲ 1 ವರ್ಷ ಮೇಲೆ ಆಯ್ತು, ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಹೇಳೋದೇ, ಸರ್ ನಮಗೆ ಸಾಕಾಗಿ ಹೋಗಿದೆ ಸರ್, ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್ ಊರು ಬಿಟ್ಟು.
ಏನು ಟೆನ್ಷನ್ ಸರ್, ದಿನ ಬೆಳಿಗ್ಗೆ ಇದ್ರೆ ಬ್ಲ್ಯಾಕ್ ಮೇಲಿಂಗ್ ಅನ್ನೋಂಥವ್ರನ್ನ ತಾವ್ ಹೇಳಿದ್ರಲ್ಲ, ಬಂದಾಗ ಜೊತೆಯಲ್ಲಿ ಬಂದ್ಬಿಟ್ರು. ಏನು ನಮಗೂ ಕಿರೀಟ ಸಿಗ್ತತೆ, ನಮ್ಮ ಮನೆ ತುಂಬಾ ಕಂಪ್ಲೀಟ್, ನಾವು ದಿನ ಎಣಿಸ್ಕೋಬಹುದು ಕೌಂಟಿಂಗ್ ಮಿಷನ್ ಇಟ್ಟಂತ ಹೇಳಿ. ಅದು ಅವಕಾಶ ಯಾವಾಗ ಸಿಗ್ಲಿಲ್ಲನೋ ಅವ್ರು ಆಟೋಮೆಟಿಕ್ ಆಗಿ ಏನು ಅಲ್ಲ, ಒಂದು ರೀತಿ ಇಂಡೈರೆಕ್ಟ್ ಆಗಿ ನಾನು ಕರೆಸಿ ಮಾತಾಡಲೆ ಅನ್ನೋದಕ್ಕೆ ಇಂಥ ಒಂದು ಮಾರ್ಗಗಳನ್ನ ಕೂಡ ಹುಡುಕ್ತಾರೆ. ಅದಕ್ಕೆ ಕೆಲವೊಂದು ಎಲ್ಲಾ ಶಾಸಕರ ಕಾಲಕ್ಕೂ ಅವ್ರು ಅದೇ ಕೆಲಸ ಮಾಡಿದ್ರು.